ದೋಸೆಗಾಗಿರಬಹುದು, ಚಪಾತಿಗಾಗಿರಬಹುದು, ಮಕ್ಕಳು ತಿನ್ನೋಕೆ ಹಚ್ಕೊಂಡು ತಿನ್ನೋಕೆ ಇಷ್ಟಪಡುವಂಥದ್ದು ಹಣ್ಣಿನಿಂದ ಮಾಡಿರುವಂತಹ ಮಾರ್ಕೆಟ್ನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಹಣ್ಣಿನ ಜಾಮ್ಗಳು ಸಿಗತ್ತೆ. ನಾವು ಏನು ಮಾಡ್ತೇವೆ, ಅವುಗಳನ್ನು ತಂದು ಮಕ್ಕಳಿಗೆ ಕೊಟ್ಬಿಡ್ತೇವೆ. ಅದರ ಬದಲು ಹಣ್ಣಿನಿಂದ ಜಾಮನ್ನು ನಾವು ಮನೆಯಲ್ಲೇ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು, ಟೇಸ್ಟು ಸಹ ಚೆನ್ನಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ನಳಪಾಕ. ನಾನಿವತ್ತು ಅನಾನಸ್ ಹಣ್ಣಿನಿಂದ ಒಂದು ಜಾಮನ್ನು ಮಾಡಿದ್ದೇನೆ ಮನೆಯಲ್ಲೇ. ನೋಡಿ, ಈ ರೀತಿಯಾಗಿ ದೋಸೆಗೆ ಇರಬಹುದು ಅಥವಾ ಚಪಾತಿಗೆ ಇರಬಹುದು, ಪರೋಟಕ್ಕೆ ಇರಬಹುದು ಹಚ್ಚಿ ಅಥವಾ ಹಾಗೆ ತಿನ್ನೋಕೆ ಕೊಟ್ಟರು ಚೆನ್ನಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ಇದನ್ನು ತಿಂತಾರೆ. ಹಾಗಿದ್ರೆ ಬನ್ನಿ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನೋಡಿ, ಇದು ಅನಾನಸ್ ಹಣ್ಣಿನ ಗಿಡ. ಇದು ನಮ್ಮ ತೋಟದಲ್ಲಿ ಇರುವಂಥದ್ದು. ಈಗ ಆಲ್ರೆಡಿ 2 ಹಣ್ಣನ್ನು ಇದರಲ್ಲಿರುವಂಥದ್ದನ್ನು ತೆಗೆದಿದ್ದೇನೆ. ಈಗ 1 ಹಣ್ಣಿದೆ, ಇದನ್ನು ತೆಕ್ಕೊಳ್ತೇನೆ. ಈಗ ಇದರಿಂದ ನಾನು ಜಾಮನ್ನು ಮಾಡ್ತಾಯಿದ್ದೇನೆ. ತುಂಬಾ ಚೆನ್ನಾಗಿ ಹಣ್ಣಾಗಿದೆ ನೋಡಿ. ಜಾಮನ್ನು ಮಾಡೋದಕ್ಕೆ ಕಾಯಿ ಇರಬಾರ್ದು, ಅದು ತುಂಬ ಹುಳಿ ಬಂದುಬಿಡುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಹಣ್ಣಾಗಿರಬೇಕು. ಇದು ತುಂಬ ಚೆನ್ನಾಗಾಗತ್ತೆ ಜಾಮು. ಮೊದಲಿಗೆ ಅನಾನಸ್ ಹಣ್ಣಿನ ಮೇಲಿನ ಸಿಪ್ಪೆಯನ್ನೆಲ್ಲ ತೆಕ್ಕೊಳ್ಬೇಕು. ಅದರ ಮೇಲೆ ಗ್ರೀನ್ ಕಲರಲ್ಲಿ ಜುಟ್ಟು ಥರ ಇರುತ್ತಲ್ಲ, ಅದನ್ನು ತೆಕ್ಕೊಂಡು ಆನಂತರ ಅದರ ಮೇಲಿರುವಂತಹ ಮುಳ್ಳು ಥರ ಇರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತೆಕ್ಕೊಳ್ಬೇಕು. ಆನಂತರ ಅದನ್ನು ಎಷ್ಟು ಚಿಕ್ಕದಾಗಿ ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನು ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ಚಿಕ್ಕದಾಗಿ ಇದನ್ನು ಹೆಚ್ಚಿಟ್ಕೊಂಡಿದ್ದೇನೆ. ಈಗ ಇದನ್ನು ಬೇಯಿಸ್ಲಿಕ್ಕೆ ಇಟ್ಕೊಳ್ತೇನೆ. ಇದಕ್ಕೆ ನೀರನ್ನು ಹಾಕಬಾರ್ದು, ಹಾಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮೊದಲಿಗೆ. ಇದೇ ಪೈನಾಪಲ್ಲು ತುಂಬ ನೀರು ಇರೋದ್ರಿಂದ, ನೀರಿನಂಶ ಇರೋದ್ರಿಂದ ಇದು ನೀರು ಬಿಟ್ಕೊಳ್ಳುತ್ತೆ. ಬೇಯಲಿಕ್ಕೆ ಅದೇ ನೀರೇ ಸಾಕಾಗತ್ತೆ. ಇದನ್ನು ಮಾಡೋದಂತೂ ತುಂಬ ಸುಲಭ. ಯಾವುದೇ ಜಾಸ್ತಿ ಸಾಮಗ್ರಿಗಳು ಬೇಡ. ಮನೆಯಲ್ಲಿರುವಂತಹ 1-2 ಸಾಮಾನುಗಳು, ಸಕ್ಕರೆ ಹಾಗೆ ಕಾಳುಮೆಣಸು ಇದ್ದರೆ, ಅನಾನಸ್ ಹಣ್ಣು ಒಂದಿದ್ರೆ ಆರಾಮಾಗಿ ಇದನ್ನು ಮಾಡ್ಕೊಳ್ಬೋದು. ಈ ಹೋಳುಗಳು ಮಾತ್ರ ಚೆನ್ನಾಗಿ ಬೆಂದಿರಬೇಕು, ಇಲ್ಲ ಅಂತಂದರೆ ನಾವು ಸಕ್ಕರೆಯನ್ನು ಹಾಕಿದ ಮೇಲೆ ಈ ಹೋಳುಗಳೆಲ್ಲ ಗಟ್ಟಿಯಾಗಿಬಿಡತ್ತೆ. ಹೋಳುಗಳು ಚೆನ್ನಾಗಿ ಬೆಂದಿದೆ. ನಾನು ಈಗ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಾನು ಇಲ್ಲಿ ಮಾಡಿರುವುದು 1 ಅನಾನಸ್ ಹಣ್ಣಿನಿಂದ ನನಗೆ 1-2 ದೊಡ್ಡ ಚಮಚ ಸಕ್ಕರೆ ಸಾಕಾಗತ್ತೆ. ನೀವು ಸಕ್ಕರೆಯನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು. ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ 10-15 ಕಾಳುಮೆಣಸನ್ನು ತಗೊಂಡಿದ್ದೇನೆ. ಇದನ್ನು ಕುಟ್ಟಿ ಪುಡಿ ಮಾಡಿ ಅನಾನಸ್ ಹಣ್ಣಿನ ಜಾಮಿಗೆ ಇದನ್ನು ಸೇರಿಸ್ಕೊಳ್ತೇನೆ. ಜಾಸ್ತಿ ಹಾಕ್ಕೊಳ್ಬಾರ್ದು, ಖಾರ ಆಗಿಬಿಡುತ್ತೆ. ಲೈಟಾಗಿ ಖಾರ, ಸ್ವೀಟು ತುಂಬ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿದು ಒಂದೆಳೆ ಪಾಕ ಬರಬೇಕು. ಅಲ್ಲಿ ತನಕ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಪಾಕ ನೋಡೋದನ್ನು ನಾನು ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿದ್ದೇನೆ ಹೇಗೆ ಅಂತ. ನಾವು ಈಗ ಈ ರಸವನ್ನು ಹೀಗೆ ಮೇಲಿಂದ ಕೆಳಗೆ ಬಿಟ್ಟಾಗ ಇದು ಒಂದು ನೂಲು ಥರ ಫಾರ್ಮ್ ಆಗುತ್ತೆ. ಆಗ ಪಾಕ ಬಂದಿದೆ ಅಂತ ಅರ್ಥ. ಇದೀಗ ಪಾಕ ಬಂದಿದೆ. ನಾನು ಸ್ಟೋವನ್ನು ಆಫ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಜ್ಯೂಸಿಯಾಗಿದೆ ಅಂತ. ಇದನ್ನು ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಸ್ವಲ್ಪನೂ ಕೆಡಲ್ಲ. ಆರೋಗ್ಯಕರವಾದಂತಹ ರುಚಿಯಾದಂತಹ ಹಣ್ಣಿನ ಜಾಮನ್ನು ಮನೆಯಲ್ಲೇ ಹೇಗೆ ತಯಾರಿಸ್ಬೋದು ಅಂತ. ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್.